ಕಲಬುರಗಿ ಹಾಗೂ ವಿಜಯಪುರ ಹಾಗೂ ಯಾದಗಿರಿ ಜಿಲ್ಲೆಯ ರೈತರಲ್ಲಿ ನನ್ನ ವಿನಂತಿ ಹಾಗೂ ತಮಗೆಲ್ಲ ನಮಸ್ಕರಿಸುತ್ತಾ ನಾ ಹೊರಟುವ ಉದ್ದೇಶ ಇಷ್ಟೇ. ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕಿನ ನಾಗರಹಳ್ಳಿ ಮಳ್ಳಿಯಲ್ಲಿ ಬರತಕ್ಕಂಥ ಉಗರ್ ಸುಗರ್ ಸಕ್ಕರೆ ಕಾರ್ಖಾನೆ ಎದುರುಗಡೆ ಕಳೆದ 6 ದಿನಗಳಿಂದ ಹೋರಾಟ ಅನಿರ್ದಿಷ್ಟವಾಗಿ ನಡೀತಾ ಇದೆ. ಹಗಲು ರಾತ್ರಿ ಎನ್ನದೇ ರೈತಾಪಿ ಜನತೆ ಅನ್ನದಾತರು ಈ ಹೋರಾಟದಲ್ಲಿ ಪಾಲ್ಗೊಂಡು ರಾತ್ರಿ ಸಹಿತ ಇಲ್ಲೇ ಮಲಗುವಂಥ ಒಂದು ವ್ಯವಸ್ಥೆ ಕಳೆದ 6 ದಿನದಿಂದ ನಡೆಯುತ್ತಾ ಬಂದಿದೆ. ಹಾಗಾಗಿ ನಿನ್ನೆ ಜಿಲ್ಲಾ ಪ್ರತಿನಿಧಿಗಳು ಅಂದರೆ ಜಿಲ್ಲಾಧಿಕಾರಿಗಳ ಪ್ರತಿನಿಧಿಗಳು ಆಗಮಿಸಿ ಒಂದು ಹೇಳಿಕೆಯನ್ನು ಕೊಟ್ಟರು. ಕಾರ್ಖಾನೆಯವರು ಖಂಡಿತವಾಗಲೂ 3,160 ರೂಪಾಯಿ ಕೊಡಲೇಬೇಕು. ಆ 3,160 ರೂಪಾಯಿ ಕೊಟ್ಟರೆ ಮಾತ್ರ ಈ ಕಾರ್ಖಾನೆ ಪ್ರಾರಂಭಿಸಬೇಕು, ಇಲ್ಲದಿದ್ದರೆ ಪ್ರಾರಂಭಿಸಬಾರ್ದು ಅಂತೇಳಿ ಒಂದು ಖಡಕ್ಕಾಗಿ ಒಂದು ಕಾರ್ಖಾನೆ ಅಧಿಕಾರಿಗಳಿಗೆ ನಿರ್ದೇಶನ ಮಾಡಿದಾಗ ಆ ಅಧಿಕಾರಿಗಳು ಇದಕ್ಕೆ ಸುತ್ತಾರಾಮ್ ಒಪ್ಪಲಿಲ್ಲ. ನಾವು ಅಷ್ಟೊಂದು ನಮಗೆ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಒಂದು 2 ದಿನ ನಾವು ಕಾಲಾವಕಾಶ ತೊಗೊಂಡು 2 ದಿನದಲ್ಲಿ ಮತ್ತೆ ನಾವು ಹೇಳ್ತೀವಿ ಅನ್ನೋತಕ್ಕಂಥ ಮಾತನಾಡಿದ್ದಾರೆ. ಹಾಗಾಗಿ ಈ ಹೋರಾಟ ನಿನ್ನೆ ದಿನ ಮುಕ್ತಾಯವಾಗಿಲ್ಲ. ಖಂಡಿತವಾಗಲೂ ನಾನು ವಿಶೇಷವಾಗಿ ಯಡ್ರಾಮಿ ಸಿಂದಗಿ ತಾಲೂಕು ಹಾಗೂ ಶಾಪುರ ತಾಲೂಕಿನ ರೈತಾಪಿ ಅನ್ನದಾತರಲ್ಲಿ ನಾನು ಮತ್ತೊಮ್ಮೆ ನಮಸ್ಕರಿಸುತ್ತಾ ನಾನು ಮನವಿ ಮಾಡ್ಕೋದೇನೆಂದರೆ, ಈ ಹೋರಾಟ ನಿನ್ನೆಗೆ ಅಂತ್ಯವಾಗಿಲ್ಲ, ಪ್ರಾರಂಭ ಇದೆ. ಅದಕ್ಕಾಗಿ ಎಲ್ಲ ರೈತರು ಬರುವಂಥ ಒಂದು ವ್ಯವಸ್ಥೆ ಆಗಲಿ. ಎಷ್ಟು ಜನ ರೈತರು ಹೆಚ್ಚಿಗೆ ಬರ್ತಾರೋ ಆವಾಗ ನಮ್ಮ ಹೋರಾಟ ಸುದೀರ್ಘವಾಗಿ ಹಾಗೂ ಸದೃಢವಾಗಿ ನಿಲ್ಲಲು ಸಾಧ್ಯ ಇದೆ. ಹಾಗಾಗಿ ನಾನು ವಿಶೇಷವಾಗಿ ಅತ್ಯಂತ ಕಾಜಿಂದ ಹೇಳ್ತಕ್ಕಂಥದ್ದೇನೆಂದರೆ, ಯಡ್ರಾಮಿ ತಾಲೂಕಿನ ಬಹುಸಂಖ್ಯೆ ಈ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಕೊಡುವತಕ್ಕಂಥ ಸಂಖ್ಯೆ ಯಾವುದಾದ್ರೂ ಇದ್ದರೆ ಅದು ಯಡ್ರಾಮಿ ತಾಲೂಕಿನ ಸಂಖ್ಯೆ ಆಗಿರ್ತದೆ. ಅದಕ್ಕಾಗಿ ಯಡ್ರಾಮಿ ತಾಲೂಕಿನ ಅನ್ನದಾತರು ತಪ್ಪದೇ ಪ್ರತಿದಿನ ಅಂದರೆ ನಾಳೆಯಿಂದ ಕೂಡ ಹೋರಾಟ ಪ್ರಾರಂಭ ಇರುತ್ತದೆ. ಹಾಗಾಗಿ ಪ್ರತಿಯೊಬ್ಬ ರೈತನು ಈ ಹೋರಾಟದಲ್ಲಿ ಪಾಲ್ಗೊಳ್ಬೇಕೆಂದು ತಮ್ಮಲ್ಲಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ನನ್ನ ಹೆಸರು ಸಾಹೇಬ್ಗೌಡ ಬಿ ದೇಸಾಯಿ ಅಂತೇಳಿ, ಈ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಉತ್ತರ ಕರ್ನಾಟಕದ ಅಧ್ಯಕ್ಷರ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಹಾಗಾಗಿ ನೀವು ಕೂಡ ಎಲ್ಲರೂ ಒಂದೇ ಥರ ಅಲ್ಲ, ಎಲ್ಲ ಸಂಘಟನೆ, ದಲಿತ ಪರ ಆಗಿರ್ಬೋದು, ಕನ್ನಡ ಪರ ಆಗಿರ್ಬೋದು, ಪ್ರತಿಯೊಂದು ಸಂಘಟನೆಯ ಪದಾಧಿಕಾರಿಗಳು ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕೆಂದು ನನ್ನಲ್ಲಿ ಮತ್ತೆ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.